ಬಿಗ್ ಬಾಸ್ಗೆ ಇವರು ಬರೋದು ಫಿಕ್ಸ್. ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಭುವನ. ಬಿಗ್ ಬಾಸ್ ಕಂಡ ಸೀಸನ್ 11 ಶೋ ಪ್ರಸಾರವಾಗುವಾಗಲೇ ಕಿಚ್ಚ ಸುದೀಪ್ ಅವರು ನಾನು ಮುಂದಿನ ಬಿಗ್ ಬಾಸ್ ಅನ್ನ ನಿರೂಪಣೆ ಮಾಡೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಈ ಬಾರಿಯೂ ಅವರೇ ಬಿಗ್ ಬಾಸ್ ನಿರೂಪಣೆಯನ್ನ ಮಾಡ್ತಾರಂತೆ. ಈ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿ ಟೀಮ್ ಜೊತೆ ಕಿಚ್ಚ ಸುದೀಪ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ಉತ್ತರವನ್ನ ನೀಡಿದ್ದಾರೆ. ಬಿಗ್ ಬಾಸ್ ಕಂಡ ಸೀಸನ್ 11 ಮುಗಿದು 6 ತಿಂಗಳುಗಳು ಕಳೆದಿವೆ. ಆದ್ರೆ ಇದೀಗ ಎಲ್ಲರ ಗಮನ ಬಿಗ್ ಬಾಸ್ ಕಂಡ ಸೀಸನ್ 12 ಮೇಲಿದೆ. ಈ ಬಾರಿ ಬಿಗ್ ಬಾಸ್ ಸ್ಪರ್ಧೆಗೆ ಬಿಗ್ ಬಾಸ್ಗೆ ಯಾರೆಲ್ಲ ಹೋಗ್ಲಿದ್ದಾರೆ, ಇವ್ರು ಹೋಗ್ತಾರೆ, ಅವ್ರು ಹೋಗ್ತಾರೆ ಅನ್ನೋ ಚರ್ಚೆಗಳು ಕೂಡ ಸಾಕಷ್ಟು ಜೋರಾಗಿತ್ತು. ಅಲ್ಲದೆ ನಟ ಕಿಚ್ಚ ಸುದೀಪ್ ಅವರು ಈ ಬಾರಿ ಹೋಸ್ಟ್ ಮಾಡಲಿದ್ದಾರೆ ಅನ್ನುವಂತ ವಿಚಾರ ಕೇಳಿದ್ದಂತೂ ಫ್ಯಾನ್ಸ್ಗೆ ಸಾಕಷ್ಟು ಸಂತೋಷ ಆಗಿದೆ. ಇನ್ನು 12 ಸ್ಪರ್ಧಿಗಳು ಯಾರು ಎಂಬುದನ್ನ ನೋಡೋದಕ್ಕೆ ನಿಮ್ಗೆ ಉತ್ತರ ಸಿಕ್ಕಿರುವಂತದ್ದು ನಿನ್ನೆ ನಡೆದಿದ್ದಂತ ಪ್ರೆಸ್ ಮೀಟ್ ನಲ್ಲಿ 12 ಕಂಟೆಸ್ಟ್ಗಳ ಬಗ್ಗೆ ಉತ್ತರ ಸಿಕ್ಕಿದೆ. ಆದ್ರೆ ಅದ್ರ ಮುಂಚೆ ಬಿಗ್ ಬಾಸ್ಗೆ ನಾನು ಹೋಗೋದಿಲ್ಲ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಹೇಳಿರ್ತಾರೆ. ಆದ್ರೆ ಈಗ ನಾನು 4 ಸೀಸನ್ ಅನ್ನ ಮಾಡ್ತೀನಿ ಅನ್ನುವಂತ ಉತ್ತರವನ್ನ ನೀಡಿದ್ದಾರೆ. ನಾನು ಬಿಗ್ ಬಾಸ್ ಶೋ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅದಕ್ಕೊಂದು ಕೆಲವೊಂದಿಷ್ಟು ಕಾರಣ ಇತ್ತು. ಏನು ಬಿಗ್ ಬಾಸ್ ಶೋ ಮಾಡೋದಕ್ಕೆ ಈಗ ನಾನು ಮಾಡ್ತೀನಿ ಅಂತ ಹೇಳೋದಕ್ಕೂ ಕೂಡ ಕಾರಣ ಇದೆ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಇನ್ನು ಪ್ರತಿಯೊಬ್ಬರು ಕೂಡ ನೀವು ಬಿಗ್ ಬಾಸ್ ನಿರೂಪಣೆ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ರು. ಹಾಗಾಗಿ ಆ ಪ್ರೀತಿಗೆ ನಾನು ಒಪ್ಪಿ ಮತ್ತೆ ಬಿಗ್ ಬಾಸ್ ಶೋ ಇದೆ ಅದನ್ನ ಮಾಡೋದಕ್ಕೆ ಒಪ್ಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಸ್ಪರ್ಧಿಗಳನ್ನ ಮನೆಗೆ ಕಳಿಸೋ ವಿಚಾರ ಆಗಿರ್ಬೋದು, ಯಾರನ್ನ ಯಾವ ಸ್ಪರ್ಧೆಯನ್ನ ನಾವು ಬಿಗ್ ಬಾಸ್ ಮನೆಗೆ ಕಳಿಸ್ತೀವಿ ಅನ್ನೋ ವಿಚಾರವಾಗಿ ಕ್ಲಾರಿಟಿ ಇಟ್ಕೊಳ್ಬೇಕು. ಮತ್ತೆ ಜೊತೆಗೆ ಆ ಒಂದಿಷ್ಟು ಕಾನೂನಾತ್ಮಕವಾಗಿ ಏನು ವಿಚಾರಗಳಿದೆ ಅದನ್ನ ಹೊರಗಡೆ ಇಟ್ಕೊಂಡೇ ಬರಬೇಕು. ಒಳಗಡೆ ಬಂದ್ರೆ ಅವರು ಯಾವ ಅರ್ಹತೆ ಮೇಲೆ ಬರ್ತಾರೆ, ಅಲ್ಲಿ ಯಾವ ರೀತಿಯಾಗಿ ಅವರು ಆಟವನ್ನ ಆಡ್ತಾರೆ, ಯಾವ ರೀತಿಯಾಗಿ ಅವರ ಕ್ಯಾರೆಕ್ಟರ್ಗಳು ಅಲ್ಲಿ ಪ್ಲೇ ಆಗುತ್ತೆ, ಒಂದು ವ್ಯಕ್ತಿತ್ವ ಅಲ್ಲಿ ಹೋದ್ರೆ ಏನ್ ಆಗುತ್ತೆ ಅನ್ನುವಂಥ ವಿಚಾರವಾಗೂ ಕೂಡ ನಿನ್ನೆ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದಾರೆ. ಒಂದೇ ತರದ ವ್ಯಕ್ತಿಗಳು ಮನೆ ಒಳಗೆ ಬಂದಾಗ ನನಗೂ ಕೂಡ ಸುಮಾರಾಗಿ ಬೇಜಾರಾಗುತ್ತೆ. ಜೊತೆಗೆ ಸ್ಪರ್ಧಿಗಳನ್ನ ನಾನು ಅವ್ರ ಜೊತೆಗೆ ಮಾತನಾಡಬೇಕಾಗುತ್ತೆ. ಬೇರೆ ಬೇರೆ ವಲಯದಿಂದ ಅವರು ಬಂದಾಗ ನನ್ನಲ್ಲೂ ಕೂಡ ಸ್ವಲ್ಪ ಒತ್ತಡ ಕಮ್ಮಿ ಆಗುತ್ತೆ. ಅವಾಗ ಒತ್ತಡ ನನಗೂ ಹೇರೋದಿಲ್ಲ. ಹಾಗಾಗಿ ಒಳಗಡೆ ಹೋದಿರುವಂತಹ ಸ್ಪರ್ಧಿಗಳನ್ನ ಆಚೆಯಿಂದ ನೋಡೋದಕ್ಕೂ ಕೂಡ ನೋಡುಗರಿಗೂ ಕೂಡ ಅದು ಚೆನ್ನಾಗಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಗಳನ್ನ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಇನ್ನು ಒಳಗಡೆ ಹೋದ್ಮೇಲೆ ಅವ್ರು ಹೊರಗೆ ಹೇಗಿರ್ತಾರೋ ಅಥವಾ ಗೊತ್ತಿಲ್ಲ, ಆದರೆ ಮನೆ ಒಳಗಡೆ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಒಂದಿಷ್ಟು ಕಾಂಟ್ರವರ್ಸಿಗಳು ಶುರು ಆಗುತ್ತೆ, ಕಾಂಟ್ರವರ್ಸಿಗಳನ್ನ ಶುರು ಮಾಡ್ತಾರೆ. ಆದರೆ ಈ ಒಂದು 12 ಮೀಟಿಂಗ್ ಬಳಿಕ ನಾನು ಬಿಗ್ ಬಾಸ್ ಸೀಸನ್ನ 12 ನಿರೂಪಣೆ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ ಅನ್ನುವಂಥ ವಿಚಾರವನ್ನ ಹೇಳಿರ್ತಾರೆ. ಆರಂಭದಲ್ಲಿ 3 ತಿಂಗಳ ಕಾಲ ಇದಕ್ಕೆ ಟೈಮ್ ತಗೊಂಡ್ರಂತೆ ಕಿಚ್ಚ ಸುದೀಪ್ ಅವರು. ಕನಿಷ್ಠ ಬಾರಿ 12 ಬಾರಿ ಮೀಟಿಂಗ್ ಅನ್ನ ಕರೆದು ಕಲರ್ಸ್ ಕನ್ನಡ ಅವರನ್ನ ಇವರ ಮನ ಒಪ್ಪಿಸಿ, ಇಲ್ಲ ನೀವೇ ಮಾಡಬೇಕು, ಈ ವಿಚಾರವನ್ನ ನಾವು ಬೇರೆಯವ್ರಿಗೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ, ನಿರೂಪಣೆಯನ್ನ ನೀವು ಮಾಡಿದ್ರೆ ಮಾತ್ರ ಈ ಶೋಗೆ ಒಂದು ಗೌರವ ಇರುತ್ತೆ, ಅದರದೇ ಆದಂಥ ಒಂದಿಷ್ಟು ರೆಸ್ಪೆಕ್ಟ್ ಇರುತ್ತೆ. ಹಾಗಾಗಿ ಈ ವಿಚಾರವನ್ನ ನಾನು ಬೇರೆಯವ್ರ ಅಂದ್ರೆ ಈ ವಿಚಾರವಾಗಿ ಬೇರೆಯವರನ್ನ ಅಂದ್ರೆ ಆಂಕರ್ ಆಗಿ ತಗೊಳ್ಳೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಕಲರ್ಸ್ ಟೀಮ್ ಅವರು ಕೂಡ ಅವ್ರ ಮೇಲೆ ಒತ್ತಡವನ್ನ ಹೇಳ್ತಾರೆ. ಆಗ ಸರಿ ಅಂತ ಹೇಳಿ ಏನು ಕಿಚ್ಚ ಸುದೀಪ್ ಅವರು ಈ ಸೀಸನ್ನ ಹಿಡಿದು ಮುಂದಿನ 4 ಸೀಸನ್ ಅನ್ನ ನಿರೂಪಣೆ ಮಾಡೋದಕ್ಕೆ ಒಪ್ಪಂದ ಮಾಡಿಕೊಂಡು ಸಹಿ ಹಾಕಿದ್ದಾರಂತೆ. ಇನ್ನು ಈ ಒಂದು ಬಿಗ್ ಬಾಸ್ ಸೀಸನ್ 12ಗೆ ಯಾರೆಲ್ಲ ಅಭ್ಯರ್ಥಿಗಳಾಗಿ ಬರ್ಬೋದು, ಯಾರೆಲ್ಲ ಸ್ಪರ್ಧಿಗಳಾಗ್ಬೋದು, ಈಗಾಗಲೇ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ, ಇವ್ರು ಹೋಗ್ಬೋದಂತೆ, ಅವ್ರು ಹೋಗ್ಬೋದಂತೆ. ಆದ್ರೆ ಯಾರು ಹೋಗ್ತಾರೆ ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ನಟಿ ಉಪೇಂದ್ರ ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಅವರು ಹೋಗ್ತಾರೆ ಎನ್ನಲಾಗ್ತಾ ಇದೆ. ಜೊತೆಗೆ ಅರ್ಚನಾ ಜೋಯಿಶ್ ಅವರಾಗಿರ್ಬೋದು, ಅವ್ರು ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇವರು ಕೂಡ ಒಂದು KGF ಆದ್ಮೇಲೆ ಸಾಕಷ್ಟು ಹೆಸರನ್ನ ಮಾಡಿದ್ರು, ಸಾಕಷ್ಟು ಅಭಿಮಾನಿಗಳನ್ನ ಅರ್ಚನಾ ಅವರು ಗಳಿಸ್ಕೊಂಡಿದ್ದಾರೆ. ಹಾಗಾಗಿ ಅವರು ಹೋಗ್ಬೋದು ಅಂತ ಹೇಳಲಾಗ್ತಾ ಇದೆ. ಇನ್ನು ಶ್ರೀ ಮಹದೇವ್ ಅವರ ನಟ ಕೂಡ ಅವರು ಸಾಕಷ್ಟು ಸೀರಿಯಲ್ ಅಲ್ಲೂ ಕೂಡ ನಟನೆಯನ್ನ ಮಾಡಿದ್ದಾರೆ. ಅವ್ರದೇ ಆದಂತಹ ಒಂದಿಷ್ಟು ಡಿಫ್ರೆಂಟ್ ಸ್ಟೈಲ್ ಅನ್ನ ಹೊಂದಿದ್ದಾರೆ. ಹಾಗಾಗಿ ಇವರು ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ. ಅವ್ರಿಗೂ ಕೂಡ ಬಿಗ್ ಬಾಸ್ ಕಡೆಯಿಂದ ಕರೆ ಬಂದಿದೆ ಎನ್ನಲಾಗ್ತಾ ಇದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡೋದಾದ್ರೆ ಸಾಕಷ್ಟು ಜನಪ್ರಿಯತೆಯನ್ನ ಪಡ್ಕೊಂಡಿರುವಂತಹ ರೀಲ್ಸ್ ರಾಣಿ ರೇಷ್ಮಾ ಅಂತಾನೆ ಹೇಳ್ಬೋದು, ಅವ್ರು ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರತಿ ಸೀಸನ್ನಲ್ಲೂ ಕೂಡ ನಾವು ಒಬ್ಬೊಬ್ರು ಜ್ಯೋತಿಷಿಗಳಾಗಿರ್ಬೋದು, ಗುರುಜಿಯವರಾಗಿರ್ಬೋದು, ಆ ರೀತಿಯಾಗಿ ಹೋಗೋದನ್ನ ನೋಡ್ತೀವಿ. ಈ ಬಾರಿ ಯಾರು ಬರ್ತಾರೆ ಅಂತ ನೋಡೋದಾದ್ರೆ ಆನಂದ್ ಗುರುಜಿಯವರು ಹೋಗ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಇವರ ಹೆಸರು ಕೂಡ ಸಾಕಷ್ಟು ದಿನಗಳಿಂದ ಸುದ್ದಿಯಲ್ಲಿದೆ. ಇನ್ನು ಆನಂದ್ ಗುರುಜಿಯವರು ದೊಡ್ಡ ಮನೆಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸಾಕಷ್ಟು ವ್ಯಕ್ತಿಗಳು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು ಮತ್ತೆ ಧಾರಾವಾಹಿ ಪಾರು ಧಾರಾವಾಹಿ ಏನಿತ್ತು, ಆ ಧಾರಾವಾಹಿಯ ಖ್ಯಾತಿಯನ್ನ ಗಳಿಸ್ಕೊಂಡಿದ್ದಂಥ ನಟಿ ಅವರು ಕೂಡ ಹೋಗ್ತಾರೆ ಪಾರು ಅವರು ಅಂತ ಹೇಳಲಾಗ್ತಾ ಇದೆ. ಇನ್ನು ಸಿತಾರ
ನಯನತಾರ ಅವರು ಕೂಡ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಗಿಲ್ಲಿ ನಟ ಹೋಗ್ತಾರೆ, ಜೊತೆಗೆ ಪ್ರಿಯಾ ಸೌದಿ ಅವರು ಕೂಡ ಒಂದಿಷ್ಟು ಶಾರ್ಟ್ ಮೂವಿಗಳನ್ನ ಮಾಡಿಕೊಂಡು ಸಾಕಷ್ಟು ಫೇಮ್ ಆಗಿದ್ದಾರೆ. ಅವ್ರು ಹೋಗ್ತಾರೆ ಬಿಗ್ ಬಾಸ್ ಮನೆಗೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಡಾಕ್ಟರ್ ಬ್ರೋ ಆಗಿರುವಂತಹ ಗಗನ್ ಆಗಿರ್ಬೋದು, ಅವರು ಕೂಡ ಸಾಕಷ್ಟು ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು, ಅವರು ಹೋಗ್ತಾರೆ. ಇನ್ನು ಮಹಾನಟಿ ಶೋನಲ್ಲಿ ಸಾಕಷ್ಟು ಖ್ಯಾತಿಯನ್ನ ಗಳಿಸಿದ್ದಾರೆ. ಒಂದಿಷ್ಟು ಮನರಂಜನೆಯನ್ನ ಅಭಿಮಾನಿಗಳಿಗೆ ನೀಡ್ತಾರೆ ಗಗನ ಅವರು ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಕೊನೆಗೆ ಏನು ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವ್ರು ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಪುಟ್ಟಕ್ಕನ ಧಾರಾವಾಹಿಯಿಂದ ಮಧ್ಯದಲ್ಲೇ ಹೊರಗೆ ನಡೆದಂತ ನಟಿ ಸಂಜನಾ ಬುರ್ಲಿ ಅವರು ಸಾಕಷ್ಟು ಒಂದಿಷ್ಟು ನೇಮ್ನಲ್ಲಿದ್ದಾರೆ. ಅವರ ಪರವಾಗಿ ಸಾಕಷ್ಟು ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ. ಹಾಗಾಗಿ ಸಂಜನಾ ಬುರ್ಲಿ ಅವರು ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇವರಿಷ್ಟು ಏನಿದೆ ಒಂದಿಷ್ಟು ಅಪ್ಡೇಟ್ಸ್, ನಮಗೆ ಗೊತ್ತಿರುವಂತ ಅಪ್ಡೇಟ್ಸ್ ಇದು ಜನಶ್ರೀ ನ್ಯೂಸ್ಗೆ. ಇವರು ಹೋಗ್ತಾರಾ ಹೋಗಲ್ವಾ ಅನ್ನುವಂಥ ವಿಚಾರವನ್ನ ನೀವು ಸೀಸನ್ 12 ಏನು ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಕಾದ್ ನೋಡ್ಬೇಕಾಗತ್ತೆ. ಇದಿಷ್ಟು ಇವತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜನಶ್ರೀ ನ್ಯೂಸ್, ಇದು ಜನರ ಧ್ವನಿ.